ದಂಡಪಾಣಿ ಮಾತಿಂದ ನೀನು ಬೇಜಾರು ಮಾಡ್ಕೋಬೇಡ ದೇವಿ. ಸ್ವಲ್ಪ ಸಮಾಧಾನ ಮಾಡ್ಕೋ. ನಾನು ಒಬ್ಳು ಹೆಣ್ಣಲ್ವ ಋಷಿವರ್ಯ, ಉಸಿರಿಲ್ದೇ ಇರೋಳಲ್ಲ. ಮುಳ್ಳು ಚುಚ್ಚಿದ್ರೆ ನೋವು ಹಾಗೆ ಆಗತ್ತೆ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ದೇವಿ. ಸಾಧ್ಯ ಇದ್ದಿದ್ರೆ ಆ ನೋವನ್ನ ನಾನು ಹಂಚ್ಕೋತಾ ಇದ್ದೆ. ಇಲ್ಲ ಋಷಿವರ್ಯ, ಈ ಬಂಜೆಯ ನೋವನ್ನ ಯಾರು ಹಂಚ್ಕೊಳಕ್ ಸಾಧ್ಯ ಇಲ್ಲ. ಬಂಜೆ ಆಗಿರೋದು ಈ ಸಮಾಜದಲ್ಲಿ ಬಹಳ ದೊಡ್ಡ ಶಾಪ. ಆ ನೋವಿನಿಂದ ಅವಳನ್ನ ಯಾರು ಕಾಪಾಡಕ್ ಸಾಧ್ಯ ಇಲ್ಲ. ಪತಿವ್ರತೆ ಆಗಿರ್ಲಿ, ಭಕ್ತಿ ಇರ್ಲಿ, ಯೋಗ್ಯತೆ ಆಗ್ಲಿ, ಪದವಿ ಆಗ್ಲಿ, ಪ್ರತಿಷ್ಠೆ ಆಗ್ಲಿ, ಯಾವುದರಿಂದನೂ ಆಗಲ್ಲ. ದೇವಿ ಅನಸೂಯ, ನಾನು ಒಪ್ಕೋತೀನಿ. ಮಡಿಲು ತುಂಬೋ ಹೊತ್ತಲ್ಲಿ ಅಲ್ಲಿ ಏನೇನೆಲ್ಲ ಆಯ್ತೋ ಅದು ಯಾವುದೇ ಹೆಣ್ಣಿಗಾದ್ರೂ ಸರಿ ತುಂಬಾ ಅವಮಾನ ಆಗುವಂಥ ವಿಷಯನೇ. ಆದ್ರೆ ಸ್ವಯಂ ಮಹಾದೇವನೇ ನಿನ್ನನ್ನ ಅಮ್ಮ ಅಂತ ಕರೆದಿದ್ದಾರೆ. ಶಿವ ನಿನ್ನನ್ನ ಈ ಥರ ಯಾಕೆ ಕರೆದ್ರು ಅನ್ನೋದ್ರ ರಹಸ್ಯನ ಅರ್ಥ ಮಾಡ್ಕೋ. ಇದು ನಿಜಕ್ಕೂ ಒಂದು ಶುಭ ಸೂಚನೆ ದೇವಿ. ಪ್ರಭು ಪ್ರಭು, ಮಾತೆ ಪಾರ್ವತಿ ಅವರ ತಾಯಿ ಕೈಲಾಸಕ್ಕೆ ಬರ್ತಾ ಇದ್ದಾರೆ. ನನ್ನಮ್ಮನ ಏನು ಕೈಲಾಸಕ್ಕ? ಮಹಾದೇವ, ಇದೆಷ್ಟು ಸಂತೋಷದ ವಿಷಯ ಅಲ್ವಾ? ನನ್ನಮ್ಮ ಕೈಲಾಸಕ್ಕೆ ಬರ್ತಿದ್ದಾರೆ. ಇದು ನಮ್ಮ ಸೌಭಾಗ್ಯ ಪಾರ್ವತಿ. ಹೋಗು, ಹೋಗಿ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡು. ಕೈಲಾಸಕ್ಕೆ ಮೊದಲನೇ ಸಲ ಬರ್ತಿದ್ದಾರೆ. ಗಮನ ಇರಲಿ, ಅವರ ಸ್ವಾಗತದಲ್ಲಿ ಯಾವ ಕೊರತೆನೂ ಇರಬಾರ್ದು. ಅವರ ಪ್ರತಿ ಆಸೆನೂ ಪೂರೈಸು, ಪ್ರತಿ ಇಚ್ಛೆನೂ ಗೌರವಿಸು. ಇದು ನಮ್ಮ ಕರ್ತವ್ಯ. ಹೋಗು. ಅಯ್ಯೋ ಪಾರ್ವತಿ, ಯಾಕೆ ಗಾಳಿ ತರ ಓಡ್ತಿದ್ಯಾ? ನನ್ ಕೈಲಿ ಸಾಧ್ಯ ಆಗಿದ್ದಿದ್ರೆ ಗಾಳಿಗಿಂತನೂ ವೇಗವಾಗಿ ಹೋಗ್ತಿದ್ದೆ. ಪುಷ್ಪದಂತ, ಕೈಲಾಸದಂಥ ಶಾಂತ ಏಕಾಂತವಾಗಿರೋ ಜಾಗ ಬೇರೆ ಯಾವ್ದಾದ್ರೂ ಇದೆಯಾ ಹತ್ರದಲ್ಲಿ? ಯಾಕೆ ಋಷಿಭೃಂಗಿ, ಕೈಲಾಸ ಬಿಡ್ತಾ ಇದ್ದೀರಾ ಹೇಗೆ? ಬಿಡ್ಲೇಬೇಕಲ್ಲ. ಒಂದು ಸಲ ನಿನ್ನ ದೃಷ್ಟಿನ ಆ ಕಡೆ ಹರಿಸಿ ನೋಡು. ಇನ್ನು ಮೇಲೆ ಶಿವನ ಸಾಧನೆಗೂ ತೊಂದರೆ ಆಗುತ್ತೆ. ಆಮೇಲೆ ಕೈಲಾಸದಲ್ಲಿ ಏಕಾಂತನೂ ಇರೋದಿಲ್ಲ. ಹಾಗಿದ್ದ ಮೇಲೆ ಬೇರೆ ಕಡೆ ಆಶ್ರಯ ಹುಡುಕ್ಲೇಬೇಕಲ್ಲ. ಅಮ್ಮ, ನೀನ್ ಚೆನ್ನಾಗಿದ್ಯಾ ಅಲ್ವಾ? ಇಲ್ಲಿ ಸುಖವಾಗಿದ್ಯಾ ತಾನೆ? ಹಾ, ನಾನ್ ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನನಗೆ ಇಲ್ಲಿ ಯಾವುದೇ ರೀತಿ ಕೊರತೆನೂ ಇಲ್ಲ ಅಮ್ಮ. ನಿಮ್ಮ ಅಳಿಯ ನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಿದ್ದಾರೆ. ಆದ್ರೆ ನನ್ಗೇನು ಹಾಗನ್ನಿಸ್ತಾ ಇಲ್ವಲ್ಲ. ಇಲ್ಲಿಗ್ ಬಂದಿದ್ದು ನನಗ್ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ. ಹಾ, ಹಾಗ್ಯಾಕೆ ಹೇಳ್ತಿದ್ದೀರಾ? ಅಂತದ್ ಏನಾಯ್ತು ಈಗ? ಬನ್ನಿ, ನೀವ್ ಬನ್ನಿ ನನ್ ಜೊತೆ.
ಇಲ್ಲಿ ಯಾರಾದ್ರೂ ಇರೋಂತ ಜಾಗನ ಸುತ್ತ ಹಿಮನೆ ತುಂಬಿಕೊಂಡಿದೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಆಶ್ರಮ ಕೂಡ ಇಲ್ಲ. ಇಲ್ಲಿ ಹೇಗಿರ್ತೀಯಮ್ಮ ನೀನು? ಎಷ್ಟು ಕಷ್ಟ ಅನುಭವಿಸ್ತಿದ್ಯೋ ಏನೋ. ಬನ್ನಿ ಅಮ್ಮ. ಸ್ವಲ್ಪ ನಿಂತ್ಕೋ ಮಗಳೇ, ನನ್ಗೆ ಈ ಹಿಮದಲ್ಲಿ ನಡೆಯೋಕೆ ಆಗ್ತಾ ಇಲ್ಲ. ನೋಡಿಮ್ಮ, ನಿಮ್ ಅಳಿಯಂಗೆ ನಿಮ್ ಕಷ್ಟ ಏನು ಅನ್ನೋದು ಅರ್ಥ ಆಗಿದೆ. ಅದಕ್ಕೆ ನಿಮ್ ದಾರಿನ ಹೂವಿನ ಹಾಸಿಗೆ ಮಾಡಿದ್ದಾರೆ. ನೀನೇನ್ ಅಂದ್ಕೊಂಡಿದ್ಯಾ? ಈ ಚಮತ್ಕಾರದಿಂದ ನನ್ನ ಸಮಾಧಾನ ಮಾಡ್ಬೋದು ಅಂತನಾ? ಖಂಡಿತ ಇಲ್ಲ. ನನ್ನ ದಾರಿಗೆ ಇದು ಹೂವಿನ ಹಾಸಿಗೆ, ಆದ್ರೆ ನನ್ನ ಮಗಳ ಜೀವನಕ್ಕೆ ಇದು ಮುಳ್ಳಿನ ಹಾಸಿಗೆ. ಇದನ್ನ ನಾನು ಒಪ್ಪೋದಿಲ್ಲ. ಆದ್ರೆ ನೀನ್ ಚಿಂತೆ ಮಾಡ್ಬೇಡ. ಈಗ ನಾನ್ ಬಂದಿದ್ದೀನಲ್ಲ, ನೋಡ್ತಾ ಇರು. ನಿನ್ ಜೀವನದ ಎಲ್ಲಾ ಸಮಸ್ಯೆನೂ ದೂರ ಮಾಡಿನೇ ಹೋಗೋದ್ ನಾನು, ಗೊತ್ತಾಯ್ತಾ? ನಿಲ್ಲು ಋಷಿಪುತ್ರ. ಇಲ್ಲೆಲ್ಲ ನಮ್ಮಿಂದ ದೂರ ಕೂತ್ಕೋ. ಇಲ್ಲ ರಾಜ್ಕುಮಾರ, ನಾನು ಇಲ್ಲೇ ಕೂತ್ಕೋತೀನಿ. ಏನಾಯ್ತು ಜಯಂತು? ಇಲ್ಲಿ ಕೂತ್ಕೊಂಡ್ರೆ ಏನ್ ತಪ್ಪು? ತಪ್ಪೇ ಅದು. ನಾನು ದೇವರಾಜ ಇಂದ್ರನ ಮಗ, ಮತ್ತೆ ಇವನು ಒಬ್ಬ ಸಾಮಾನ್ಯ ಋಷಿಪುತ್ರ. ಹೋಗಿ ನನ್ನಿಂದ ದೂರ ಕೂತ್ಕೋ. ಇದೇನ್ ಮಾಡ್ತಾ ಇದೆಯಾ ಜಯಂತು? ಕುತ್ಕೊಳ್ಳಿ. ಗುರುಗಳೇ, ಈ ಋಷಿಪುತ್ರ ನನ್ ಪಕ್ಕ ಕೂತ್ಕೊಳ್ಳೋ ದುಸ್ಸಾಹಸ ಮಾಡ್ತಿದ್ದಾನೆ. ಇದು ಗುರುಕುಲ ಜಯಂತು. ಇಲ್ಲಿ ಎಲ್ಲರೂ ಸಮಾನರೇ. ನನ್ನನ್ನ ಕ್ಷಮಿಸಿ ಗುರುದೇವ. ನಾನು ಸಮಾನತೆಗೋಸ್ಕರ ಇನ್ನೊಬ್ಬರ ಪಾದದ ಧೂಳನ್ನ ನಾನು ಚಂದನ ಅನ್ಕೊಂಡು ನನ್ನ ಹಣೆ ಮೇಲೆ ತಿಲಕ ಅಂತ ಇಟ್ಕೊಳ್ಳಕ್ಕಾಗಲ್ಲ. ನನ್ನ ಮತ್ತೆ ಇವನ ಮಧ್ಯ ಅಂತರ ಇದ್ದೇ ಇರುತ್ತೆ ಗುರುಗಳೇ. ಜಯಂತು, ಕೂತ್ಕೊಳ್ಳಿ. ನೀನಿಲ್ಲಿ ದೇವರಾಜ ಇಂದ್ರನ ಮಗ ಅಲ್ಲ, ಕೇವಲ ಒಬ್ಬ ವಿದ್ಯಾರ್ಥಿ. ಯಾವ ವಿದ್ಯಾರ್ಥಿಗೆ ಆಗ್ಲಿ ತನ್ನ ಸಹಪಾಠಿಗೆ ಅವಮಾನ ಮಾಡುವಂಥ ಅಧಿಕಾರ ಇಲ್ಲ. ಹಾಗೇನೆ ಗುರುಗಳ ಮುಂದೆ ತಪ್ಪಾಗಿ ನಡ್ಕೊಳ್ಳೋ ಅಧಿಕಾರನೂ ಇಲ್ಲ. ನಿನ್ನ ಅಶಿಸ್ತಿಗೆ ಮತ್ತು ಅವಮಾನ ಮಾಡಿದ್ದಕ್ಕೆ ಶಿಕ್ಷೆ ಏನಂದ್ರೆ ಮಾತಂಡ ಅಷ್ಟೇ ಅಲ್ಲದೆ ಇವತ್ತು ಇಲ್ಲಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ನೀರ್ ಹಂಚೋ ಕೆಲ್ಸ ನಿಂದು. ನಾನಾ? ಹೌದು ಜಯಂತು. ಸಮಾನತೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ನೀನ್ ಈ ಕೆಲ್ಸವನ್ನ ಪೂರ್ತಿ ಶ್ರದ್ಧೆಯಿಂದ ನಿಭಾಯಿಸಬೇಕಾಗತ್ತೆ. ಇದನ್ನೇ ನಾನ್ ಬಯಸೋದು. ಇಲ್ಲೇನ್ ಮಾಡ್ತಿದ್ದೀರಾ ಗುರುಗಳೇ? ಹೊರಡೋಣ ಬನ್ನಿ. ಇರೋ ಮೂರ್ಖ ಇರೋ. ಒಳ್ಳೆ ಅವಕಾಶ ಕಣ್ಮುಂದೆ ಇದೆ, ವಶಪಡಿಸ್ಕೊಳ್ಳೋಣ. ಇರೋ. ಈಗ ದೇವರಾಜ ಇಂದ್ರನ ಪತ್ನಿ ಇಂದ್ರಾಣಿಗೆ ಸಂದೇಶ ಕಳಿಸೋ ಸಮಯ ಬಂತು ನೋಡು. ಆಚಾರ್ಯ ವಿದ್ಯಾಧರ, ಸ್ವಲ್ಪ ಸಮಯದ ನಂತರ
ನೀವು ಜಯಂತುನ ಹಿಂದಕ್ಕೆ ಕರೀರಿ. ಪಾಪ ಅವನ್ಗೆ ಇಂಥ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಖಂಡಿತವಾಗಿ. ಪಾರಿವಾಳವೇ, ಹೋಗಿ ದೇವಿ ಇಂದ್ರಾಣಿಗೆ ದಂಡಪಾಣಿ ಸಂದೇಶ ಮುಟ್ಸು. ಈಗ ಅವರ ಮಗ ಸಂಕಟದಲ್ಲಿದ್ದಾನೆ. ಆದಷ್ಟು ಬೇಗ ಗುರುಕುಲಕ್ಕೆ ಬರಕ್ಕೆ ಹೇಳು. ಇರ್ಲಿ ಬಿಡು. ನಾನ್ ನಿನ್ನಮ್ಮ. ನಿನಗಿಂತ ವಯಸ್ಸಲ್ಲಿ ಮತ್ತೆ ಅನುಭವದಲ್ಲಿ ದೊಡ್ಡವಳು. ನಾನಿಲ್ಲಿಗೆ ಬಂದ ಸ್ವಲ್ಪ ಸಮಯದಲ್ಲೇ ನನ್ಗೆಲ್ಲ ಅರ್ಥ ಆಯ್ತು. ನೀನಿಲ್ಲಿ ಎಷ್ಟು ಕಷ್ಟಪಡ್ತಿದ್ಯಾ ಅಂತ ಗೊತ್ತಾಯ್ತು. ಹಾಗೆಲ್ಲ ಏನೂ ಇಲ್ಲಮ್ಮ. ನೀವ್ ನನ್ ಬಗ್ಗೆ ಏನು ಚಿಂತೆ ಮಾಡ್ಬೇಡಿ. ನಾನು ನನ್ನ ಜೀವನದಲ್ಲಿ ಸಂತೋಷವಾಗಿದ್ದೀನಿ, ನೆಮ್ಮದಿಯಿಂದಾನೂ ಇದ್ದೀನಿ. ನೀನ್ ಸುಳ್ಳು ಹೇಳ್ಬೇಡ. ಗಂಡ ಹೆಂಡತಿ ಸಂಬಂಧ ಹೀಗಿರೋದಿಲ್ಲ ಪಾರ್ವತಿ. ಸಂಸಾರ ಜೀವನಕ್ಕೆ ಒಂದು ನಿಯಮ ಇರುತ್ತೆ, ಒಂದು ಧರ್ಮ ಇರುತ್ತೆ. ಆ ನಿಯಮಗಳನ್ನ ಪಾಲನೆ ಮಾಡೋದು ಪ್ರತಿಯೊಬ್ಬ ಪತಿಯ ಕರ್ತವ್ಯ ಕೂಡ. ಅರ್ಥ ಆಯ್ತಾ? ಹಾ ಅಮ್ಮ, ನನಗ್ ಅರ್ಥ ಆಯ್ತು. ಅವ್ರಿಗೂ ಅರ್ಥ ಮಾಡಿಸ್ತೀನಿ. ಈಗ್ಲಾದ್ರೂ ಸಮಾಧಾನ ಮಾಡ್ಕೊಳ್ಳಿ. ಪಾರ್ವತಿ, ನಾನು ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನಾನ್ ನಿನ್ನಮ್ಮ. ನಿನಗೆ ಹಾಲು ಕುಡಿಸಿ ಬೆಳೆಸಿದೀನಿ ನಾನು. ನಿನಗ್ ಗೊತ್ತಾ, ನನ್ನ ಮಗಳಿಗೇನಾದ್ರೂ ನೋವಾದ್ರೆ ಅದ್ರ 2ರಷ್ಟು ನೋವು ನನಗೂ ಆಗುತ್ತೆ. ಒಂದಲ್ಲ ಒಂದಿನ ನೀನು ತಾಯಿ ಆಗ್ತೀಯಲ್ಲ, ಆಗ ನಿನ್ಗೆ ಅರ್ಥ ಆಗುತ್ತೆ ತಾಯಿ ನೋವು ಏನು ಅಂತ. ನನ್ ಮಾತನ್ನ ಕೇಳಿಮ್ಮ. ನಾನ್ ಇನ್ನೇನ್ ಕೇಳ್ಬೇಕು? ನಾನು ಕೇಳೋದೆಲ್ಲ ಕೇಳಿದಾಯ್ತು, ಎಲ್ಲ ಅರ್ಥ ಮಾಡ್ಕೊಂಡಿದ್ದು ಆಯ್ತು. ಇಲ್ಲ ಅಮ್ಮ, ನಿಮಗ್ ಅರ್ಥ ಆಗಿಲ್ಲ. ನಿಮಗ್ ಅರ್ಥ ಆಗಿದ್ದಿದ್ರೆ ನೀವ್ ಹೀಗ್ ಮಾತಾಡ್ತಾನೆ ಇರ್ಲಿಲ್ಲ. ಕೈಲಾಸದಂತ ಜಾಗ ಇಡೀ ಜಗತ್ತಲ್ಲೇ ಹುಡುಕಿದ್ರು ನಿಮಗೆಲ್ಲೂ ಸಿಗೋದಿಲ್ಲ. ಕೈಲಾಸ ನಿಮ್ಮ ಲೋಕಕ್ಕಿಂತ ತುಂಬಾ ಭಿನ್ನವಾಗಿದೆ ಅಮ್ಮ. ಇದನ್ನ ನೀವು ನಿಮ್ಮ ಲೋಕದ ದೃಷ್ಟಿಯಲ್ಲಿ ನೋಡೋದಕ್ಕೆ ಹೋಗ್ಬೇಡಿ. ಕೈಲಾಸದಲ್ಲಿ ಬರೀ ಆನಂದ ಮತ್ತೆ ಸಂತೋಷನೇ ತುಂಬಿದೆ. ಇಲ್ಲಿ ಯಾವ ಭೇದನೂ ಇಲ್ಲ, ಭಾವನೂ ಇಲ್ಲ. ಇಲ್ಲಿ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ, ಯಾರು ದಾಸರು ಅಲ್ಲ, ಯಾರು ದೇವ್ರು ಅಲ್ಲ. ಇಲ್ಲಿ ಎಲ್ರೂ ಒಂದೇ ಸಮಾನರು ಅಮ್ಮ. ಎಲ್ರೂ ಸ್ವತಂತ್ರರು. ಈ ಜಗತ್ತು ನಿಮ್ಮ ಲೋಕಕ್ಕಿಂತ ತುಂಬಾ ಭಿನ್ನವಾದದ್ದು. ಇದು ತುಂಬಾ ಪವಿತ್ರವಾಗಿದೆ ಅಮ್ಮ. ಪಾರ್ವತಿ, ನಿನಗೆ ಜೀವನದ ಅರ್ಥನೇ ಗೊತ್ತಾಗ್ತಾ ಇಲ್ಲ. ಕುಟುಂಬದ ಮಹತ್ವ ಗೊತ್ತಾ ನಿನಗೆ? ನನ್ಗೆ ಆಶ್ಚರ್ಯ ಆಗ್ತಿದೆ. ನೀನು ನನ್ನೆರಳಲ್ಲೇ ಬೆಳೆದವಳು ಅನ್ನೋದನ್ನ ಇಲ್ಲಿಗೆ ಬಂದು ನೀನು ಮರ್ತಿದ್ಯಾ? ಮುಂದೆ ಬರೋ ಸಂಕಟದ ಬಗ್ಗೆ ನಿನ್ಗೆ ಗೊತ್ತಾಗ್ತಾನೆ ಇಲ್ವಾ ಪಾರ್ವತಿ? ಅದೆಂತ ಸಂಕಷ್ಟ ಅಮ್ಮ? ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಾ ಪಾರ್ವತಿ? ಒಂದ್ ವೇಳೆ ನಿನಗೆ ಅಂತ ಒಂದ್ ಮಗು ಹುಟ್ಟಾಗ ನೀನ್ ಏನ್ ಮಾಡ್ತೀಯ ಪಾರ್ವತಿ? ಒಂದ್ ಪಕ್ಷಿ ಕೂಡ ತನ್ ಮರಿಗೆ ಸುರಕ್ಷಿತ ಜೀವನ ಕೊಡುತ್ತೆ. ಮೊಟ್ಟೆ ಇಡೋದಕ್ಕೂ ಮೊದ್ಲೇ ಅದ್ರ ಸುರಕ್ಷತೆಗೆ ಅಂತ ಗೂಡ್ ಕಟ್ಟಿ ಆಶ್ರಯ ಕೊಡೋಕೆ ಅಂತ ಸಿದ್ಧತೆ ಮಾಡ್ಕೊಳ್ಳುತ್ತೆ. ನಿನಗ್ ಮಗು ಆದಾಗ ನಿನ್ ಮಗುನ ಹೇಗ್ ಕಾಪಾಡ್ತೀಯ ಹೇಳು? ಈ ಸತ್ಯನ ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಪಾರ್ವತಿ? ನವಜಾತ ಶಿಶು ಬರೀ ಆಕಾಶದ ಕೆಳಗೆ ಬೆಳೆಯೋಕ್ ಸಾಧ್ಯ ಇಲ್ಲ. ಶಿವ ಚಿರಂಜೀವಿ, ಜನ್ಮ ಮುಕ್ತಿಗಳನ್ನ ಮೀರ್ದವ್ರು. ಅವರು ಜನ್ಮ ಪಡೆದಿದ್ದೇ ಅಲ್ವಲ್ಲ. ಜನ್ಮನೇ ಪಡಿದೇ ಇರೋರ್ಗೆ ಹೇಗ್ ಗೊತ್ತಾಗುತ್ತೆ ಮಾತೃತ್ವ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು ಅಂತ? ಪಾರ್ವತಿ, ಈ ಸತ್ಯನ ಅರ್ಥ ಮಾಡ್ಕೋ. ಶಿವ ಯಾವತ್ತೂ ಅಮ್ಮನ್ ಮಡ್ಲಲ್ಲಿ ಬೆಳಿಲಿಲ್ಲ, ಆ ಸುಖನೂ ಅನುಭವಿಸ್ಲಿಲ್ಲ. ಅವ್ರಿಗೆ ಈ ವಿಷಯಗಳ ಬಗ್ಗೆ ಯಾವತ್ತೂ ಅರ್ಥ ಆಗಲ್ಲ ಪಾರ್ವತಿ.
ಪ್ರಭು ಪ್ರಸಾದ ಸ್ವೀಕರಿಸಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಮಹಾದೇವ, ಪ್ರಣಾಮಗಳು ದೇವರ್ಷಿ, ಪ್ರಣಾಮಗಳು ಋಷಿವರ್ಯ, ಪ್ರಣಾಮಗಳು ಪ್ರಣಾಮಗಳು. ಹೇ ನಾರದ ಮುನಿಗಳೇ, ನೀವು ಇದೇನು ಹೊಸ ರೂಪ? ತೀರ್ಥಯಾತ್ರೆಗಳಿಗೆ ಹೋಗೋದು ಬಿಟ್ಟು ಭಿಕ್ಷಾಟನೆ ಶುರು ಮಾಡಿದಿರೋ ಹೇಗೆ? ಆ ಋಷಿ ಭೃಂಗಿ, ಈ ಬಟ್ಟಲನ್ನ ಹಿಡ್ಕೊಂಡು ಮಹಾದೇವನ ಸಾನ್ನಿಧ್ಯಕ್ಕೆ ಸಹಾಯದ ಭಿಕ್ಷೆ ಬೇಡ್ಕೊಂಡು ಬಂದಿದ್ದೀನಿ. ಆದರೆ ನಿಮ್ಮ ಸಹಾಯಕ್ಕೆ ನಾರಾಯಣ ಇದ್ದೇ ಇದ್ದಾರಲ್ಲ? ಇದ್ರು, ಆದ್ರೆ ಈಗಿಲ್ಲ. ನಾನು ನಾರಾಯಣನನ್ನು ಬಿಟ್ಟು ಬಂದಿದ್ದೀನಿ, ಸದಾ ಕಾಲಕ್ಕೂ ಬಿಟ್ಟು ಬಂದಿದ್ದೀನಿ. ಈಗ ಮಹಾದೇವನ ಆಶ್ರಯ ಕೇಳೋಕ್ ಬಂದಿದ್ದೀನಿ. ಅಂಥದ್ದೇನಾಯ್ತು ಅಂತ ಹೇಳಿ ದೇವ ಋಷಿ. ಅವಮಾನ ಆಯ್ತು ನನಗೆ. ನನ್ನಂಥ ಮಹಾಭಕ್ತನಿಗೆ ಅವಮಾನ ಮಾಡಿದರೆ ನಾರಾಯಣ. ಅವಮಾನ ಮಾಡೋದು ಅಭಿಮಾನಿಗಳೇ ನಾರದ. ನಾರಾಯಣನು ಅನುರಾಗಿ. ಹಿಂದೆ ಆಗಿದ್ರು ಪ್ರಭು. ನಾರಾಯಣನ ಸ್ವಭಾವ ಈಗ ಬದಲಾಗಿದೆ. ಒಂದು ದಿನ ಏನಾಯ್ತು ಅಂದ್ರೆ, ಪ್ರಭುಗಳ ಸರ್ವಪ್ರಿಯ ಭಕ್ತರ ಪಟ್ಟಿ ತಯಾರಾಗ್ತಿತ್ತು. ಆ ಪಟ್ಟಿಯಲ್ಲಿ ನನ್ನ ಹೆಸರನ್ನ ಮೊದಲನೇ ಸ್ಥಾನದಲ್ಲಿ ಬರಿತಾ ಇದ್ದಾಗ ಆಗ ನಾರಾಯಣ ತಡೆದು ಏನಂದ್ರು ಅಂದ್ರೆ, ಮೊದಲು ಆ ಜಾಗದಲ್ಲಿ ನನ್ನ ಹೆಸರು ಬರೆಯೋ ಮುಂಚೆ ನಾನೊಂದು ಪರೀಕ್ಷೆ ಎದುರಿಸಬೇಕು ಅಂದ್ರು. ಮತ್ತು ಪರೀಕ್ಷೆಗಾಗಿ ನನ್ನ ಕೈಲಿ ತೈಲ ಇರೋ ಮಡಿಕೆ ಕೊಟ್ಟು ನನ್ನನ್ನ ಭೂಲೋಕಕ್ಕೆ ಕಳಿಸಿದ್ರು. ಆಮೇಲೆ ಆದೇಶ ಮಾಡಿದ್ರು, ಈ ತೈಲದ ಮಡಿಕೆ ಹಿಡ್ಕೊಂಡು ಒಂದು ಗ್ರಾಮವನ್ನ 3 ಬಾರಿ ಪ್ರದಕ್ಷಿಣೆ ಹಾಕಿ ಬರೋಕ್ ಹೇಳಿದ್ರು. ಆದ್ರೆ ಷರತ್ತು ಏನಂದ್ರೆ, ಈ ಮಡಿಕೆಯಿಂದ ಒಂದೇ ಒಂದು ತೊಟ್ಟು ತೈಲ ಕೂಡ ಕೆಳಗ್ ಚೆಲ್ಲಬಾರ್ದು ಅಂತ. ಈ ಗ್ರಾಮಕ್ಕೆ ಇದು ನನ್ನ 3ನೇ ಮತ್ತು ಕೊನೆಯ ಪ್ರದಕ್ಷಿಣೆ. ಈ ಪರೀಕ್ಷೆಯಲ್ಲಿ ನಾನು ಗೆಲ್ತಾ ಇದ್ದೀನಿ. ನಾನು ಪರೀಕ್ಷೆಯಲ್ಲಿ ಗೆದ್ದು ಅದನ್ನ ಹೇಳೋಕೆ ನಾರಾಯಣನ ಹತ್ರ ಹೋದಾಗ, ಪ್ರಭು, ನಾನು ಪ್ರದಕ್ಷಿಣೆನ ಪೂರ್ತಿ ಮಾಡಿದೆ. ಆಮೇಲೆ ತೈಲದ ಒಂದು ಹನಿ ಕೂಡ ಕೆಳಗೆ ಬೀಳಲಿಲ್ಲ. ಈಗ ನೀವು ಪರೀಕ್ಷೆ ಫಲಿತಾಂಶ ಘೋಷಣೆ ಮಾಡಿ ಮತ್ತೆ ಇಡೀ ಜಗತ್ತಿಗೆ ಹೇಳಿ, ನಿಮ್ಮ ಸರ್ವಶ್ರೇಷ್ಠ ಭಕ್ತ ನಾನೇ ಅಂತ. ನಿಸ್ಸಂದೇಹವಾಗಿ ನೀನು ನಿನ್ನ ಪರೀಕ್ಷೆನ ಸಫಲವಾಗಿ ಎದುರಿಸಿದೀಯ. ಆದರೆ ನೀನು ಪ್ರದಕ್ಷಿಣೆ ಪೂರ್ತಿ ಮಾಡೋ ಅವಸರದಲ್ಲಿ ಒಂದು ಸಲನೂ ನನ್ನ ನಾಮಸ್ಮರಣೆ ಮಾಡಲೇ ಇಲ್ಲ. ನಿಜ ತಾನೆ? ಅದ್ಯಾಕಂದ್ರೆ ಪ್ರದಕ್ಷಿಣೆ ಮಾಡೋ ಸಮಯದಲ್ಲಿ ನಿನ್ನ ಪೂರ್ತಿ ಗಮನ ಆ ತೈಲದ ಮಡಿಕೆ ಮೇಲೇ ಇತ್ತು. ನನ್ನ ನಾಮಸ್ಮರಣೆ ಮರೆತೆ. ಈಗ ನೀವೇ ಹೇಳಿ ಪ್ರಭು, ಕೈಯಲ್ಲಿ ತೈಲದ ಮಡಿಕೆ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡ್ತಾ ಇದ್ದಾಗ ನಾನವರ ಧ್ಯಾನ ಮಾಡ್ತಾ ಇದ್ರೆ ಆಗ ಏನಾಗ್ತಾ ಇತ್ತು ಹೇಳಿ? ಕೈಯಿಂದ ತೈಲದ ಮಡಿಕೆ ಬಿದ್ದೋಗ್ತಾ ಇತ್ತಲ್ವಾ? ಇದನ್ನೇ ನಾನವರಿಗೆ ಹೇಳಿದ್ರೆ ಅವ್ರು ನನಗೇನ್ ಹೇಳಿದ್ರು ಅಂತ ನಿಮಗ್ ಗೊತ್ತಾ? ದೇವಋಷಿ ನಾರದ ಮನುಷ್ಯ ಗೃಹಸ್ಥನಾಗಿಯೂ ಅವನ್ ಕೆಲಸ ಮಾಡ್ತಾ ನನ್ನ ನಾಮಸ್ಮರಣೆ ಮಾಡ್ತಾನೆ. ಅಲ್ಲಿಗೆ ಅವನೇ ನನ್ನ ಸರ್ವಪ್ರಿಯ ಸರ್ವಶ್ರೇಷ್ಠ ಭಕ್ತ ಎಂದರ್ಥ. ಸನ್ಯಾಸಿ ಆಗಿರೋದು ಶ್ರೇಷ್ಠವೇನೋ ಹೌದು ದೇವಋಷಿ, ಆದರೆ ಗೃಹಸ್ಥನಾಗಿರೋದು ಸರ್ವಶ್ರೇಷ್ಠ. ನಾನು ಗೃಹಸ್ಥನೇ ದೇವಋಷಿ. ನನಗೂ ವಿವಾಹ ಆಗಿದೆ, ನನಗೂ ಪರಿವಾರ ಇದೆ.
ಕೈಲಾಸದ ಮೂಲ ಭಾವ ಏನು ಪ್ರಭು? ಸನ್ಯಾಸತ್ವ ತಾನೆ. ಅದಕ್ಕೆ ಮಾತೆ ಪಾರ್ವತಿ ಸಹ ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ದೇವಿ ಅನ್ನಪೂರ್ಣೆ ರೂಪದಲ್ಲಿ ಇಲ್ಲಿ ವಿರಾಜಮಾನವಾಗಿದ್ದಾರೆ ಅಲ್ವಾ ಪ್ರಭು? ಇಲ್ಲಿ ಪರಿವಾರವೇನೋ ಇದೆ, ಆದರೆ ಕುಟುಂಬವಿಲ್ಲ ಪ್ರಭು. ಕೈಲಾಸದಲ್ಲಿ ಬರೀ ಪರಿವಾರ ಇದೆ, ಕುಟುಂಬ ಇಲ್ವಲ್ಲ. ಮತ್ತೆ ವೈವಾಹಿಕ ಜೀವನದ ಅರ್ಥ ಇಬ್ರು ಮದ್ವೆ ಆಗಿ ಹೀಗಿರೋದಲ್ಲ. ಸಂಸಾರ ಸಂಪೂರ್ಣ ಆದಾಗ್ಲೇ ವಿವಾಹಕ್ಕೆ ಅರ್ಥ. ನಾನು ಏನ್ ಹೇಳ್ದೆ ಅಂತ ನಿನ್ಗೆ ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗ್ತಿದೆ. ಸರಿ, ಹಾಗಾದ್ರೆ ಒಬ್ಬ ತಾಯಿಯಾಗಿ ನಾನಿಷ್ಟೇ ಹೇಳೋದಕ್ ಸಾಧ್ಯ. ಈ ಕೈಲಾಸದಲ್ಲಿ ನಿನ್ಗೊಂದು ಅರಮನೆ ಬೇಕು. ಆಗ ನಿನ್ ಸಂಸಾರಕ್ಕೊಂದು ಅರ್ಥ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಒಂದೇ ಒಂದು ಅರಮನೆ. ಅರಮನೆ ಕಾರಾಗೃಹ ಆಗಿರುತ್ತೆ ಪ್ರಭು. ಕೈಲಾಸದಲ್ಲಿ ಮುಕ್ತವಾಗಿರೋ ಆನಂದ ಅದು ಎಲ್ಲೂ ಸಿಗೋದಿಲ್ಲ. ಕೈಲಾಸಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ. ಇಲ್ಲಿ ಅರಮನೆ ಕಲ್ಪನೆ ಮಾಡೋದು ವ್ಯರ್ಥವೇ. ನಾನು ಇದೇ ಹುಡುಕಾಟದಲ್ಲಿದ್ದೆ, ಅದೀಗ ಪೂರ್ತಿಯಾಯ್ತು. ನಾರದ, ನಾನಿಲ್ಲಿಗೆ ಯಾರನ್ನೂ ಆಮಂತ್ರಿಸೋದೂ ಇಲ್ಲ, ಯಾರಿಗೂ ಬಹಿಷ್ಕಾರನೂ ಹಾಕಲ್ಲ. ಕೈಲಾಸಕ್ಕೆ ನಿನಗೆ ಸ್ವಾಗತ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಏನಾಯ್ತು? ಜಯಂತು ನೀರ್ ತರ್ಬೇಕಾದ್ರೆ ಮೂರ್ಛೆ ತಪ್ಪ ಹೋದ ಗುರುಮಾತೆ. ಎಲ್ಲಿ? ಮುಖ್ಯ ದ್ವಾರದ ಹತ್ರ. ಜಯಂತು, ನಿಲ್ಲಿ. ಅಮ್ಮ, ಅವನನ್ನ ಮುಟ್ಟೋ ಪ್ರಯತ್ನ ಕೂಡ ಮಾಡಬೇಡಿ ನೀವು. ಕಂದ, ಕಂದ, ನಿನ್ಗೇನು ಆಗಿಲ್ಲ ತಾನೆ? ಇಲ್ಲ ಇಲ್ಲ ಅಮ್ಮ. ಕುಲಪತಿ ಅನಸೂಯ, ತಾಯಿ ಆಗೋದಕ್ಕೆ, ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸಂತಾನನ 9 ತಿಂಗಳವರೆಗೂ ನಿಮ್ಮ ಗರ್ಭದಲ್ಲಿ ಹೊರಬೇಕಾಗತ್ತೆ. ಆದ್ರೆ ಬಂಚೆ ಆಗಿದ್ದೋರ್ಗೆ ಹೇಗರ್ಥ ಆಗತ್ತೆ ತಾಯಿ ಆಗೋದ್ರ ಮೌಲ್ಯ ಏನು ಅನ್ನೋದು? ತಾಯಿ ಆದವಳು ಯಾವತ್ತು ತನ್ನ ಮಕ್ಕಳ ದೊಡ್ಡ ದೊಡ್ಡ ತಪ್ಪನ್ನು ಕೂಡ ಕ್ಷಮಿಸ್ತಾಳೆ. ಆದ್ರೆ ಇಲ್ಲಿ ಸಣ್ಣ ಸಣ್ಣ ತಪ್ಪಗೂ ಕೋಮಲವಾದ ಮಕ್ಕಳಿಗೆ ಶಿಕ್ಷೆ ಕೊಡ್ತೀರಾ ನೀವು? ಎಂತ ನಿಯಮ? ಯಾರಿಗೆ ತಾಯಿ ಆಗೋ ಭಾಗ್ಯನೇ ಇಲ್ವೋ ಅವರು ಸ್ವತಃ ಇವತ್ತು ಗುರುಕುಲದ ಮಕ್ಕಳ ಭವಿಷ್ಯನ ನಿರ್ಧಾರ ಮಾಡ್ತಿದ್ದಾರೆ. ಈ ವಿಷಯ ಇಲ್ಲಿಗೆ ಮುಗಿಯೋದಿಲ್ಲ. ನೀವು ಮಾಡಿರೋ ತಪ್ಪಿಗೆ ಮಹಾಸಭೆಯಲ್ಲಿ ಉತ್ತರ ಕೊಡ್ಲೇಬೇಕು.